ನೀನ್ ಮಾಡಿ ಸಾಕು, ದಾರಿ ಬಿಡು, ದಾರಿ ಬಿಡಿ. ಆಹಾ, ಬಿದ್ರೆ ಚದ್ರಿಯರು ಬಾಯಿ ಬಂದಾಗ ಬೊಗಳ್ತೀರಾ? ನಿಮ್ಮನ್ನ ಏನ್ ಮಾಡ್ತೇನೆ ನೋಡಿ. ಈ ನಮ್ಮವ್ವ ತಲೆ ಬರಬರ ಐತೆ ನಿಂದು. ಥೂ, ನಿನ್ನ ತಟ್ಬಿಡ್ತೀನಿ ನೋಡು. ಯೋ ಇನ್ಸ್ಪೆಕ್ಟ್ರು, ಇಂಥವ್ನೆಲ್ಲ ಹೊರಗಾಕಿ ನಮ್ಮನ್ನ ಒಳಗಾಕ್ತೀಯ ನೀನು. ನಿನ್ನ ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮೀಸೆ ಬಿಟ್ಕೊಂಡ್ರೆ ಸಾಕ? ಅಂತ ನೋಡಿದ್ರೆ ಸಾಕ? ಮುಖ ನೋಡು, ಮೂತಿ ನೋಡು, ಚಚ್ಬಿಡ್ತೇನೆ ನೋಡು. ಇನ್ಸ್ಪೆಕ್ಟ್ರೆ, ಬೇಜಾರು ಮಾಡ್ಕೋಬೇಡಿ. ಹೇಗಾದ್ರೂ ಮಾಡಿ ನಮ್ಮ ಅಜ್ಜಿನ ತಡೀರಿ. ಇಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆಯನ್ನೆಲ್ಲ ಬಟ್ಟೆ ಒಗ್ದಂಗೆ ಒಗ್ದು ಅಲ್ಲಿ ಹರಿವಾಕ್ ಬಿಡ್ತಾಳೆ. ಯೋ ಕಾನ್ಸ್ಟೇಬಲ್, ಹೋಗಿಡಿಯ ಆ ಮುದ್ಕಿನ. ನಮ್ ಕತೆನ ಬೀದಿಲೆಲ್ಲ ಸಾರ್ಬಿಟ್ಟಾಳು. ಏನೇ ನಾನ್ ಕಂಡವಳೇನೆ? ನೋಡೆ ಇವ್ರು ಕಟ್ಟಿರೋ ತಾಳಿ. ಹೇಳೆ ಇಲ್ ನೋಡೆ, ನಂಗೂ ಇವ್ರೇ ಕಟ್ಟಿರೋ ತಾಳಿ. ನಾನೇ ಇವ್ರ ಹೆಂಡತಿ, ನಾನ್ 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 ಇವ್ರ ಹೆಂಡತಿ, ಹೇಳ್ರಿ ಅವಳಿಗೆ. ಆ ಮುದ್ಗಿ ಹೋಯ್ತು, ನೀವ್ ಶುರು ಮಾಡ್ಕೊಂಡ್ರ? ಲೇ ಕೃಷ್ಣ, ಇವಳು ನನ್ನ ಹೆಂಡತಿ ನನ್ನ ಹತ್ರ ಸುಳ್ಳು ಹೇಳಿದ ನೀನು. ಲೇ ಕಾನ್ಸ್ಟೇಬಲ್. ಎಸ್ ಸರ್. ಯಾಕೊಂಡ ಇವನ್ನ ಹೊಡೆಯ ನೀನು. ನಾನು ಹಾಕೋವರೆಗೂ ಹೊಡೆಯ ಅಂತೀನಿ. ಏನಂದ್ರೆ ನಿನ್ನ ಒಳಗೆ ಹಾಕ್ಬಿಟ್ಟೇನು. ಕರ್ಕೊಂಡೋಗ ಅವಳ. ಹೌದು. ಏನಂದ್ರೆ ಬೇಡಿ, ಹೊಡಿಬೇಡಿ. ಅಯ್ಯೋ, ಬೇಡಿ, ಹೊಡಿಬೇಡಿ. ಅಯ್ಯೋ, ಹೊಡಿಬೇಡಿ ತಮ್ಮಯ್ಯ ಅಂತೀನಿ, ಹೊಡಿಬೇಡಿ. ಅಯ್ಯೋ, ಬೇಡಿ. ಅಯ್ಯೋ, ಅಯ್ಯೋ ತಂಗಿ, ನೀನ್ ಇರ್ತಾ ಇನ್ನೊಬ್ಬಾಕಿನ್ ಕಟ್ಕೊಂಡ ನೋಡು, ಅದಕ್ಕೆ ಹಂಗ ಚಲೋ ಇನ್ನು ಬದಲಿ. ಅಯ್ಯೋ, ಹೊಡಿಬೇಡಿ. ಅಯ್ಯೋ, ಹೊಡಿಬೇಡಿ. ಶಂಕರ್, ಈಕೆನೆ ಕೃಷ್ಣ ನಿಜವಾದ ಹೆಂಡತಿ. ನಿಮ್ಗೆ ಯಾಕೆ ಗೊತ್ತಾಯ್ತು? ಗಂಡನ್ ಹೊಡಿತಾ ಇದ್ರೆ ನಿಜವಾದ ಹೆಂಡತಿ ಹೇಗೆ ಅಳ್ತಾ ಇದ್ದಾಳೆ ನೋಡಿ. ಅದೇ ಇವಳು ಸುಮ್ನೆ ನೋಡ್ತಾ ನಿಂತಿದ್ಲು. ಅದಕ್ಕೆ ಸರ್, ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ ಹೇಳೋದು. ಲೇ ಕಾನ್ಸ್ಟೇಬಲ್ ಸರ್, ಇವ್ರಿಬ್ಬರು ಹಿಡಿದು ಒಳಗಾಕ. ಬಿಡಾಯಪ್ಪ, ನೀ ಯಾಕೆ ತ್ರಾಸ್ ತಗೊಂತಿ? ನಾವ ಹೊಕ್ಕಿವಿ, ನಮಗೇನಿದು ಹೊಸ್ತಲ್ಲ. ನಡಿಯವ್ವ. ಸರ್, ನೀವು ನನ್ನನ್ನು ಕ್ಷಮಿಸ್ಬೇಕು ಸರ್. ಅದೇನೇ ಬಂಗಾರದಂತ ಹೆಂಡ್ತಿನ ಕ್ಷಮಿಸಿರುವಾಗ ನಂದೇನಿದೆ, ಎಲ್ಲ ಸರೋಯ್ತು ಬಿಡು. ನಾವೇನೋ ಒಂದಾದ್ವಿ ಸರ್. ಆದ್ರೆ ಗೌರಿ ಶಂಕರ ಹಾಗೆ ಇರೋ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡೋ ಕಾರಣ ನಾನೇ ಸರ್. ಏನ? ಹೌದು ಸರ್. ಆ ರಾಕ್ಷಸಿ ರೇಷ್ಮೆ ಸೀರೆ ಕೇಳಿದ್ಲು ಸರ್. ನಾನು ಕೊಡೋದಿಲ್ಲ ಅಂದಿದ್ದಕ್ಕೆ ಇರೋ ವಿಷಯ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೆದರಿಸಿದ್ಲು ಸರ್. ಸೀರೆ ಅಂಗಡಿ ಹೋದ್ರೆ ಅಲ್ಲಿ ಬಿಲ್ಲಿಗೆ ನಿಮ್ಮ ಹೆಸರು ಹಾಕಿ ನಿಮ್ಮ ಅಡ್ರೆಸ್ ಕೊಟ್ಟೆ ಸರ್. ಓ, ಇದ ವಿಷಯ? ಹೌದು. ಒಳ್ಳೆ ಕೆಲಸ ಮಾಡಿದ ಕಡೆ ನೀನು. ಈಗ ನಿಮ್ ಸರಿಯಿತು, ಈಗ ನನ್ ಗತಿ ಹೇಳಯ್ಯ. ನೋಡಿ ಸರ್, ನಾನು ಈಗಲೇ ಹೋಗಿ ನನ್ನ ಹೆಂಡತಿಗೆ ನಿಜನ ಹೇಳ್ಬಿಡ್ಬೇಕು. ಅಯ್ಯೋ, ಎಲ್ಲ ಕೇಳಿಸ್ಕೊಂಡೆ. ನಿಮ್ಮನ್ ಪೊಲೀಸ್ ಸ್ಟೇಷನ್ ಕರ್ಸಿದ್ರು ಅಂತ ತಿಳಿತಿದ್ದ ಹಾಗೆ ಯಾಕೋ ಏನು ಅಂತ ಭಯ ಪಟ್ಕೊಂಡ್ ಬಂದೆ. ಅಬ್ಬಾ, ನಿನ್ನ ಅನುಮಾನ ಅಪಾರ್ಥ ಯಾವ್ದು ಇಲ್ಲ ತಾನೆ? ಇಲ್ಲ, ಈ ಗೋಲ್ಮಾಲ್ ಗೋಪಾಲ್ ಕೃಷ್ಣನ್ ಹೆಂಡತಿ ನಮ್ ಕಣ್ ತೆರ್ಸಿದ್ಲು. ಆ ಕೃಷ್ಣ ಇಬ್ರು ಹೆಂಡತಿಯನ್ನ ಸುಧಾರಿಸ್ದ ಅಂದ್ರೆ ನಾವು ಸುಧಾರ್ಸಕ್ಕಾಗುತ್ತಾ? ದೇವ್ರು ದೇವ್ರೆ, ಮನುಷ್ಯ ಮನುಷ್ಯ.